ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಮುಂದೆ ಒಂದು ಫ್ರೂಟ್ ತಕೊಂಡು ಬಂದಿದ್ದೇನೆ. ಇದು ನಮ್ಮ ಭಾರತದಲ್ಲಿ ಇದೆ ಇಲ್ವೋ ನನಗೆ ಗೊತ್ತಿಲ್ಲ. ಇದು ಟರ್ಕಿ ದೇಶದ ಒಂದು ಫ್ರೂಟ್. ಇದಕ್ಕೆ ಹೇಳ್ತಾರೆ ಕ್ವೀನ್ ಅಂತೇಳಿ, ಕ್ವೀನ್ ಫ್ರೂಟ್. ನಾವೊಂದ್ಸರಿ ಟ್ರೈ ಮಾಡುವ ಅಂತ ಹೇಳಿ ನಾನು ತಕೊಂಡು ಬಂದೆ. ಇದು ನೋಡ್ಲಿಕ್ಕೆ ನೋಡಿ, ಇದ್ರದ್ದು ಹೊರಗಡೆ ಒಂಥರ ಹತ್ತಿ ತರ ಇದೆ ನೋಡಿ. ಇದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಹತ್ತಿ ತರ ಇದೆ ಇದ್ರದ್ದು ಹೊರಗಡೆ. ಸೊ ಒಂದ್ಸರ್ತಿ ಟ್ರೈ ಮಾಡುವ. ಹೆಲ್ತಿಗೆ ಅಂತೂ ತುಂಬ ಒಳ್ಳೇದಂತೆ ಇದು. ಸ್ಪೆಷಲಿ ಡಯಾಬಿಟಿಕ್ಸ್ ಇರುವವರಿಗೆ ಆಗಲಿ, ಡೈಜೆಷನಿಗಾಗಲಿ, ಮತ್ತು ತುಂಬ ಒಳ್ಳೆ ಕೆಲಸ ಮಾಡ್ತದೆ. ಇದರಲ್ಲಿ ಗಾಯ ಎಲ್ಲ ಗುಣ ಆಗ್ತದಂತೆ. ಸೊ ಒಂದ್ಸರ್ತಿ ಟ್ರೈ ಮಾಡುವ ಹೇಗಿದೆ ಎಂಬುದಾಗಿ. ನಾವು ಸಹ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋದು. ಇದು ಹೇಗೆ ತಿನ್ನುವುದಂತೇಳಿ ಗೊತ್ತಿಲ್ಲ. ಇದು ಸಿಪ್ಪೆ ತೆಗೆಯೋದು ಏನೋ ಗೊತ್ತಿಲ್ಲ. ನಾವು ಒಂದ್ಸರ್ತಿ ಇದ್ರದ್ದು ಸಿಪ್ಪೆ ತೆಗೆದು ಟ್ರೈ ಮಾಡುವ. ಗಟ್ಟಿ ಇದೆ. ಅಬ್ಬಾ, ಓ ಆ್ಯಪಲ್ ಥರ ಇದೆ. ಪರಿಮಳ ಅಂತೂ ಸ್ವಲ್ಪ ಆ್ಯಪಲ್ ಥರನೇ ಕಾಣ್ತದೆ. ನೋಡುವ ಏನಂತೇಳಿ. ನಾವಿದ್ರದ್ದು ಸಿಪ್ಪೆ ತೆಗೆಯುವ. ಅಂದರೆ ನಮಗೆ ಸಹ ಗೊತ್ತಿಲ್ಲ. ಅಂದರೆ ಅದು ಹೊರಗಡೆ ಒಂದು ಸ್ವಲ್ಪ ದಪ್ಪ ಅಂದರೆ ಇದೆಲ್ಲ, ಹಾಗಾಗಿ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಟೇಸ್ಟ್ ಮಾಡುವ. ಇದ್ರದ್ದು ಬೀಜ ಅಂತೂ ಆಪಲ್ ಸೀಡ್ ಥರನೇ ಇದೆ ನೋಡಿ. ಆಪಲ್ ಸೀಡ್ ಥರನೇ ಇದೆ ಬೀಜಗಳು. ಓಕೆ, ಇದನ್ನೊಂದು ನಾನು ಟ್ರೈ ಮಾಡಿ ನೋಡ್ತೇನೆ. ಸ್ವೀಟ್ ಇಲ್ಲ, ಒಂಥರ ನಾಲಿಗೆಲ್ಲ ಒಂಥರ ಆಗ್ತಿದೆ. ಒಂದು ಸ್ವಲ್ಪ ಲೈಟ್ ಹುಳಿ ಇದೆ. ಆದರೆ ಹುಳಿ ಅಂತಲ್ಲ, ನಿಮಗೆ ಹೀಗೆ ಫೀಲ್ ಆಗ್ತದೆ. ಯಾವುದಾದ್ರೂ ಹಸಿಯನ್ನು ಹಣ್ಣಾಗುವುದಕ್ಕಿಂತ ಮೊದಲು ನಾವು ತಿನ್ನುವಾಗ ಯಾವ ರೀತಿ ನಾಲಿಗೆ ಒಂಥರ ಇದಾಗ್ತದಲ್ಲ, ಆ ರೀತಿ ಫೀಲ್ ಆಗ್ತಿದೆ. ಆದರೆ ಹೆಲ್ತಿಗಂತೂ ತುಂಬ ಒಳ್ಳೆಯದಂತೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್. ನೀವು ಸಹ ಟ್ರೈ ಮಾಡಿ ಒಂದು ವೇಳೆ ನಿಮಗೆ ಸಿಕ್ಕಿದ್ರೆ.